ಹಾಯ್ ಕಂದ, ನಮಸ್ಕಾರ. ನನ್ನ ಹೆಸರು ಕವಿತಾ. ನಾನಿಲ್ಲಿ ಪುಟ್ಟ ವಿಡಿಯೋ ಮಾಡ್ತಾ ಇರ್ತೀನಿ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಅಂತ. ಸೊ ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಾತಾಡೋಣ. ಒಂದಿನ ಮನೆಗೆ ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ. ಆ್ಯಂಡ್ ದಿವಿಜ್ಜು ಮೇಲ್ಗಡೆಯಿಂದ ಅಳ್ತಾ ಇದ್ದ. ಸೆಕೆಂಡ್ ಫ್ಲೋರಿಂದ ನನಗೆ ಕೆಳಗಡೆ ಕೇಳಿಸ್ತಾ ಇತ್ತು. ಸೊ ಏನಾಯ್ತಪ್ಪ ಅಂತ ಹೋಗಿ ನೋಡಿದ್ರೆ ಬಾತ್ರೂಮಲ್ಲಿ ನಿಂತ್ಕೊಂಡಿದ್ದಾನೆ. ಅವರಪ್ಪ ಅಲ್ಲಿ ಬ್ರಷ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವನು ಬ್ರಷ್ ಮಾಡೋಕ್ಕೂ ರೆಡಿ ಇಲ್ಲ, ಮಲ್ಕೊಳ್ಳೋಕ್ಕೂ ರೆಡಿ ಇಲ್ಲ ಅನ್ನಂಗೆ ಕಾಣಿಸ್ತಾ ಇತ್ತು. ಸೊ ಅವ್ರ ಅಕ್ಕನ ಹೋಗಿ ಕೇಳಿದೆ, ಏನಾಯ್ತು ಪುಟ್ಟ, ಯಾಕೆ ಇವ್ನು ಹಿಂಗಿದ್ದಾನೆ ಅಂತ ಕೇಳಿದ್ದಕ್ಕೆ ಅವಳು ಹೇಳಿದ್ಲು, ಅವನು ಕೆಳಗಡೆ ಇನ್ನೂ ಆಟ ಆಡಬೇಕಿತ್ತಂತೆ. ನಮ್ಮನೆ ರೋಡ್ ಸೈಡಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಸೈಕ್ಲಿಂಗ್ ಮಾಡ್ತಾ ಇರ್ತಾರೆ. ಆದರೆ ಅಪ್ಪ ಕರೆದು ಬಿಟ್ರಂತೆ ಮಲ್ಕೊಳಕ್ಕೆ ಬಾ ಅಂತ. ಅದಕ್ಕೆ ಅವನು ಕೋಪ ಬಂದ್ಬಿಟ್ಟಿದೆ. ಸೊ ಕಿರ್ಚ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಅಂತ ಹಠವಾಗಿ ಕಲ್ಲು ಥರ ಹಿಂಗೆ ನಿಂತ್ಕೊಂಡಿದ್ದಾನೆ. ನಾನೇನು ಹೇಳಲಿಲ್ಲ, ಸುಮ್ಮನೆ ಅವನ ಹತ್ರ ಹೋದೆ. ನೈಟ್ ಡ್ರೆಸ್ ಹಾಕ್ಕೊಂಡು ಮಲ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿ, ಒಂದು ಹಗ್ ಮಾಡಿ ಬಂದೆ. ಅವನು ಮಲ್ಕೊಂಡ. ನೆಕ್ಸ್ಟ್ ಡೇ ಅವನನ್ನು ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗಿ ಹಂಗೆ ಮಾತಾಡಬೇಕಾದ್ರೆ, ಯಾಕಂದ ನೆನ್ನೆ ಅಳ್ತಾ ಇದ್ದೆ, ಅದು ಅಷ್ಟು ಜೋರಾಗಿ ಅಂತ ಕೇಳಿದ್ದಕ್ಕೆ, ಯಾಕೆ ಅಂದರೆ ಅಪ್ಪ ನಾನು ಆಟ ಆಡ್ತಿರ್ಬೇಕಾದ್ರೆ ನನಗೆ ಕರೆದ್ಬಿಟ್ರು, ನಂಗೆ ತುಂಬ ಬೇಜಾರಾಯಿತು ಅಂತಂದ. ನಾನಂದೆ, ಓಕೆ ಪುಟ್ಟ, ಈಗ ನಿನಗೆ ಬೇಜಾರಾಯಿತು ಸರಿ, ಕೋಪ ಯಾಕೆ ಬರಬೇಕು? ಈ ಕೋಪ ಬಂದಿದ್ದಕ್ಕೆ ನೋಡು, ಹಿಂಗೆ ನಿಂತೇ ಇದ್ದೆ ನೀನು ಎಷ್ಟೋ ತನಕ. ಈಗ ಯಾರಿಗೆ ತೊಂದರೆ ಆಯಿತು ಹಂಗೆ ಹಠ ಮಾಡ್ಕೊಂಡು ನಿಂತಿದ್ದು, ಸ್ಟಬಾನ್ ಆಗಿ ಅಡಮೆಂಟಾಗಿ ಇದ್ದಿದ್ದಕ್ಕೆ ನಿನಗೆ ಈಗ ಬ್ರಷ್ ಮಾಡೋದಕ್ಕಾಗಲಿ ಮಲ್ಕೊಳ್ಳೋದಕ್ಕಾಗಲಿ ಎಲ್ಲ ಡಿಸ್ಟರ್ಬ್ ಆಯಿತು. ಮತ್ತು ಅಪ್ಪ ಪಾಪ ನಿನಗೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ, ನಿನ್ಗೆ ಬ್ರಷ್ ಮಾಡಿ ನೈಟ್ ಡ್ರೆಸ್ ಹಾಕೊಂಡು ಮಲ್ಕೊಳ್ಳೋದಕ್ಕೆ. ಅವ್ರ ಮೇಲೂ ಸುಮ್ಮನೆ ಕೋಪ ಮಾಡ್ಕೊಂಡು ನಿಂತಿದ್ದೆ. ಈ ಕೋಪದಿಂದ ಆ್ಯಕ್ಚುಲಿ ಅಪ್ಪನ ಪಾಡಿಗೆ ಅಪ್ಪ ಮಲ್ಕೊಂಡ್ರು. ನೀನೇ ಆ ಕೋಪದಲ್ಲಿ ನೀನು ಹೆಂಗಾಗಿದ್ದೆ ನೀನೇ ನೋಡ್ದ. ಇಟ್ ವಾಸ್ ಟ್ರಬಲಿಂಗ್ ಯು. ನಿನ್ನ ಫೀಲಿಂಗ್ಸು, ನಿನ್ನ ಎಮೋಷನ್ಸ್ ನೋಡಿದ್ಯಾ ಹೆಂಗಾಗಿತ್ತು ಅಂತ. ಬರೀ ಅವ್ರು ಕರೆದ್ರು ಅಷ್ಟೇ. ಅವ್ರು ಕರೆದಿದ್ದಕ್ಕೆ ನಿನ್ನ ಮೇಲೆ ಅವ್ರ ಪ್ರೀತಿ ಇಲ್ಲ ಅಂತನಾ? ನೀನು ಮಲ್ಕೊಳ್ಳಿ ಅಂತ ಅಲ್ವಾ? ಸೊ ಕೋಪ ಮಾಡ್ಕೊಳ್ಳೋಕೆ ಮುಂಚೆ ಏನು ಎತ್ತ ಅಂತ ಯೋಚನೆ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಏನಂತೀಯ?